ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಈ ಸುದ್ದಿ ನೋಡಿದ ಕೆಲವರು ಬೇರೆಯವರ ವಿಷಯ ನಿಮಗ್ಯಾಕೆ, ಆ ಹೆಣ್ಮಗಳ ಜೀವನದ ಬಗ್ಗೆ ನೀವ್ಯಾಕೆ ಸುದ್ದಿ ಮಾಡ್ತೀರಾ ಅಂತ ತುಂಬಾ ಜನ ಕಮೆಂಟ್ ಮಾಡಬಹುದು. ಖಂಡಿತ ನಾವು ನಟಿ ಮಯೂರಿ ಅವರ ಖಾಸಗಿ ಬದುಕನ್ನ ಕೆದಕೋ ಕೆಲಸ ಮಾಡ್ತಾ ಇಲ್ಲ. ಇವರ ಬದುಕಿನ ಬಗ್ಗೆ ಕೆಲವರು ಮಾಡ್ತಾ ಇರೋ ಸುದ್ದಿಗಳ ಬಗ್ಗೆ ತಿಳಿಸೋ ಕೆಲಸ ಮಾಡ್ತಿದೀವಿ ಅಷ್ಟೇ. ಸತ್ಯ ಯಾವುದು, ಸುಳ್ಳು ಯಾವುದು, ನಟಿ ಮಯೂರಿ ಅವರು ಈ ಬಗ್ಗೆ ಏನ್ ಹೇಳ್ತಿದ್ದಾರೆ ಅನ್ನೋದನ್ನ ತಿಳಿಸೋ ಕೆಲಸ ಮಾಡ್ತಿದ್ದೇವೆ. ವಾಸ್ತವ ಏನಿದೆ ಅದನ್ನಷ್ಟೇ ಹೇಳೋ ಕೆಲಸ ಮಾಡ್ತಿದೀವಿ. ಯಾಕಂದ್ರೆ ಸುಮಾರು 1-2 ವರ್ಷದಿಂದ ನಟಿ ಮಯೂರಿ ಬಗ್ಗೆ ಇಲ್ಲ ಸಲ್ಲದ ಸುದ್ದಿ ಹರಿದಾಡ್ತಾನೆ ಇದೆ. ಗಂಡ ಹೆಂಡತಿ ಡಿವೋರ್ಸ್ ಅಂತೆ, ಗಂಡ ಹೆಂಡತಿ ದೂರ ಆಗಿದ್ದಾರೆ ಅಂತೆಲ್ಲ ನಾನಾ ಕತೆಗಳು ಹುಟ್ಕೊಂಡಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಇದು ದೊಡ್ಡ ಸುದ್ದಿ ಕೂಡ ಆಗಿದೆ. ಆದ್ರೆ ಯಾವತ್ತೂ ನಟಿ ಮಯೂರಿ ಈ ಬಗ್ಗೆ ಮಾತನಾಡದವರಲ್ಲ. ಫಾರ್ ದಿ ಫಸ್ಟ್ ಟೈಮ್ ತಮ್ಮಲ್ಲಿರೋ ನೋವನ್ನೆಲ್ಲ ಹೊರ ಹಾಕಿದ್ದಾರೆ. ಹೊರಗಡೆ ಹರಿದಾಡ್ತಾ ಇರೋ ಸುದ್ದಿ ಬಗ್ಗೆ ಒಂದು ಕ್ಲಾರಿಟಿ ಕೊಡೋ ಕೆಲಸ ಮಾಡಿದ್ದಾರೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಅಶ್ವಿನಿ ನಕ್ಷತ್ರ ಸೀರಿಯಲ್ ಖ್ಯಾತಿಯ ನಟಿ ಮಯೂರಿ 10 ಸಿನಿಮಾಗಳಲ್ಲಿ ನಟಿಸಿ ಸೈ ಅನ್ಸ್ಕೊಂಡವರು. ಮದುವೆ ಬಳಿಕ ಬಣ್ಣದ ಲೋಕದಿಂದ ದೂರ ಸರಿದಿದ್ರು. ವರ್ಷಗಳ ಹಿಂದೆ ಮತ್ತೆ ಕಿರುತೆರೆಗೆ ಕಂಬ್ಯಾಕ್ ಮಾಡಿದ್ರು. ಆದ್ರೆ ಆ ಸೀರಿಯಲ್ ಬೇಗ ಅಂತ್ಯ ಕಂಡಿತ್ತು. ಆರಂಭದ ದಿನಗಳಲ್ಲಿ ಸಿಕ್ಕಂತಹ ಸಕ್ಸಸ್ ಸಿಗಲೇ ಇಲ್ಲ. ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿರುವ ಮಯೂರಿ ಅವರ ಡಿವೋರ್ಸ್ ಬಗ್ಗೆ ಹಲವರು ಪ್ರಶ್ನೆ ಮಾಡ್ತಾನೆ ಇರ್ತಾರೆ. ಅಂತವರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ. ಖಾಸಗಿ ಯೂಟ್ಯೂಬ್ ಚಾನೆಲ್ಗೆ ನೀಡಿದ ಸಂದರ್ಶನದಲ್ಲಿ ಡಿವೋರ್ಸ್ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದಾರೆ. ನಮ್ಮ ನಡುವೆ ನ್ಯಾಚುರಲಿ ಡಿಫ್ರೆಂಟ್ ಕೈಂಡ್ ಆಫ್ ಮೆಂಟಾಲಿಟಿ ಇರುತ್ತೆ. ನಮ್ಮ ನಡುವೆ ನ್ಯಾಚುರಲಿ ಡಿಫ್ರೆಂಟ್ ಕೈಂಡ್ ಆಫ್ ಮೆಂಟಾಲಿಟಿ ಇರುತ್ತೆ. ವಯಸ್ಸಿನ ಡಿಫ್ರೆನ್ಸ್ ಇರುತ್ತೆ. ಎಲ್ರೂ ಒಂದೇ ಅಲ್ಲ, ಆದ್ರೆ ಎಲ್ರೂ ಮನುಷ್ಯರೇ. ಎಲ್ರಿಗೂ ಅದೇ ಕಿವಿ, ಕಣ್ಣು, ಬಾಯಿ, ಮೂಗು ಎಲ್ಲ. ಅದ್ರಲ್ಲೂ ಎಷ್ಟು ವೆರೈಟಿ ಜನ ಇದ್ದಾರೆ. ಹಾಗಂತ ಕೆಲವೊಂದು ಮಾತ್ರ ನಮಗೆ ಕನೆಕ್ಟ್ ಆಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಯಾರಾದ್ರೂ ಕೆಟ್ಟದಾಗಿ ಮಾತನಾಡಿದ್ದಾರೆ ಅಂದ್ರೆ ಅವರು ಕೆಟ್ಟವರಲ್ಲ, ಅವರ ವ್ಯಕ್ತಿತ್ವ ಹಾಗೆ ಮಾತನಾಡಿಸ್ತಿರುತ್ತೆ. ನನ್ ಪರ್ಸನಲ್ ಲೈಫ್ ಬಗ್ಗೆ ತುಂಬಾ ಕೇಳ್ತಾರೆ. ಏನೂ ಫೋಟೋಸ್ ಇಲ್ಲ ಅಂತೆಲ್ಲ. ನ್ಯಾಚುರಲ್ ಅದು ಹ್ಯೂಮನ್ ನೇಚರ್. ಒಂದು ಕುತೂಹಲ ಇದ್ದೇ ಇರುತ್ತೆ, ಆದ್ರೆ ಅದನ್ನ ಕೇಳುವ ರೀತಿ ಕೂಡ ಇರುತ್ತೆ. ಅದಕ್ಕೆ ನಾನು ಉತ್ತರ ಕೊಡಬೇಕಾ ಅಥವಾ ಬೇಡವಾ ಅನ್ನೋದು ನನ್ನ ಇಷ್ಟ. ನನಗೆ ನನ್ನ ಪರ್ಸನಲ್ ಲೈಫ್ ಖಾಸಗಿಯಾಗಿ ಇರಬೇಕು ಅನ್ನೋದು ನನ್ನ ಅನಿಸಿಕೆ. ಅದರ ಬಗ್ಗೆ ನಾನು ಜಾಸ್ತಿ ಮಾತಾಡೋದು ಇಲ್ಲ. ನನ್ನ ಕುಟುಂಬ ಸುಂದರವಾಗಿದೆ. ನನ್ನ ಮಗನಿಗೆ ಒಳ್ಳೆ ತಾಯಿ ಮಯೂರಿ ಇದ್ದಾಳೆ, ತುಂಬಾ ಪ್ರೀತಿ ಕೊಡ್ತಾಳೆ. ಒಳ್ಳೆ ಅಪ್ಪ ಇದ್ದಾರೆ, ಒಳ್ಳೆ ಅಜ್ಜಿ ಅಂದಿರಿದ್ದಾರೆ. ನಾನು ತುಂಬಾ ಖುಷಿಯಾಗಿದ್ದೇನೆ. ನೆಗೆಟಿವ್ ಕಾಮೆಂಟ್ಸ್ ಮತ್ತು ಮೆಸೇಜ್ ಮಾಡೋದಿಕ್ಕೂ ಒಂದು ಲಿಮಿಟ್ ಇರುತ್ತೆ. ಮಿತಿ ಮೀರಿದಾಗ ಆಕ್ಷನ್ ತಗೋಬೇಕು. ಇದಕ್ಕೆಲ್ಲ ತಲೆ ಕೆಡಿಸಿಕೊಂಡು ಕೂತ್ಕೊಂಡ್ರೆ ಜೀವನದಲ್ಲಿ ನೀವು ಎಲ್ಲಿಯೂ ಹೋಗೋದಿಕ್ಕಾಗಲ್ಲ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಆತ್ಮೀಯರೇ, ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಅನ್ನೋದು ಗಬ್ಬೆದ್ದು ನಾರ್ತಾ ಇದೆ. ಕಂಡೋರ್ ಜೀವನದ ಬಗ್ಗೆ ಕಣ್ಣಾಕೋರೆ ಜಾಸ್ತಿ. ಅಪ್ಪಿತಪ್ಪಿ ಫ್ಯಾಮಿಲಿ ಫೋಟೋ ತೆಗೆದ್ರೆ ಮುಗ್ದೇ ಹೋಯ್ತು. ಇವರ ಬದುಕಲ್ಲಿ ಏನೋ ಆಗ್ತಾ ಇದೆ. ಗಂಡ ಹೆಂಡತಿ ಸರಿ ಇಲ್ವಾ, ಗಂಡ ಹೆಂಡತಿಯ ಫೋಟೋಗಳೇ ಕಾಣ್ತಾ ಇಲ್ಲ, ಅದು ಇದು ಅನ್ನೋ ಮಸಾಲಾ ಸುದ್ದಿ ತುಂಬೋದಕ್ಕೆ ರೆಡಿ ಆಗಿರ್ತಾರೆ. ಹೀಗಾಗಿ ಸಿನಿಮಾ ಮಂದಿಯ ಜೀವನ ಸಿಕ್ಕಾಪಟ್ಟೆ ಕಷ್ಟ ಬಿಡಿ. ಇದೇ ಕಾರಣಕ್ಕಾಗಿ ಈ ಕೊಳಕು ಕಾಮೆಂಟ್ ಮಾಡೋರಿಗೆ ಕಾನೂನಿನ ಬಿಸಿ ಮುಟ್ಟಿಸ್ತಿರೋದು. ಕೆಲ ತಿಂಗಳ ಹಿಂದೆ ನಟಿ ರಮ್ಯಾ ಒಂದಿಷ್ಟು ಕಾಮೆಂಟ್ ಕೀಚಕರನ್ನ ಜೈಲಿಗೆ ತಳ್ಳಿದ್ರು. ಆಮೇಲೆ ದರ್ಶನ್ ಪತ್ನಿ ಕೂಡ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು. ಈಗ ಮಯೂರಿ ಕೂಡ ಇದೇ ಎಚ್ಚರಿಕೆ ಕೊಟ್ಟಿದ್ದಾರೆ. ಎಲ್ಲದಕ್ಕೂ ಲಿಮಿಟ್ ಇರುತ್ತೆ, ಮೀರಿದ್ರೆ ಆಕ್ಷನ್ ತಗೋಬೇಕಾಗುತ್ತೆ ಅಂತ. ಒಟ್ನಲ್ಲಿ ಕಂಡೋರ ಬದುಕಲ್ಲಿ ಕೈ ಆಡಿಸೋರು ಜಾಸ್ತಿ ಆಗ್ತಿದ್ದಾರೆ. ಇವರಿಗೆಲ್ಲ ಪಾಠ ಕಲಿಸೋ ಕೆಲಸ ಆಗಬೇಕಿದೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.